ಆತನ ಹತ್ರ ಬಂದು ನಿಮ್ಮ ಮನಸ್ಸು ಬಿಚ್ಚುವಾಗ, ನಮ್ಮ ಮನಸ್ಸುಗಳು ಬಿಚ್ಚುವಾಗ ಆತನ ಒಂದು ಮಾರ್ಗ ನಮಗೆ ತೆರೆದಿಟ್ಟಿದ್ದಾನೆ ಪ್ರಿಯರೇ. ಆತನು ನಮಗೆ ಬಹಳ ಫ್ರೆಂಡ್ ಅಂತ ಅಲ್ವಾ, ಆತನ ನಮ್ಮ ಸ್ನೇಹಿತನಂತ, ಆತನ ನಮ್ಮ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂತ ದೇವರು. ನಮ್ಮ ಬಗ್ಗೆ ತಿಳ್ಕೊಂಡೆ ಆತನ ಒಂದು ಮಾರ್ಗದರ್ಶನ ಹೇಳ್ಕೊಳ್ಳಿ. ನಾವು ಜನಗಳು ನಂಬಿಟ್ಟು ಅವ್ರಿಗೆ ಹೇಳ್ತೀವಲ್ಲ, ನನಗೊಂದು ಹೆಲ್ಪ್ ಮಾಡಪ್ಪ, ಒಂದು ಸಹಾಯ ಮಾಡಪ್ಪ, ನಾನು ಈ ಪರಿಸ್ಥಿತಿ ಹೊರಗಡೆ ಹೆಂಗ್ ಬರ್ಲಿ, ನನಗೆ ಸಹಾಯ ಬರ್ಬೇಕಾದ್ರೆ ಈ ತರ ನಾನು ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಲಿ ಅಲ್ವಾ, ಅವ್ರು ಕೆಲವೊಂದು ಸಜೆಷನ್ಸ್ ಕೊಡ್ತಾರೆ. ಆ ಸಜೆಷನ್ಸ್ ನಮ್ಗೆ ಉಪಯೋಗ ಆಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ದೇವರಲ್ಲಿ ಯಾವಾಗ ನಾವು ಇರ್ತೀವೋ ಆ ಮಾರ್ಗ ತೋರಿಸ್ತಾನೆ ದೇವರು. ಆ ಮಾರ್ಗ ಖಂಡಿತವಾದಂತ ಸಕ್ಸಸ್ ಕೊಡ್ತದೆ ನಮ್ಮ ಕೆಲಸಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ಎಲ್ಲದೂ ಕೂಡ ಅಲ್ಲ. ಆತನಲ್ಲಿ ಬಂದು ವಿಚಾರಿಸಬೇಕು. ಅನೇಕರು ಆತನಲ್ಲಿ ವಿಚಾರಿಸಲಿಕ್ಕೆ ಆಗ್ತಾ ಇಲ್ಲ, ನಮ್ಮವರ ಹತ್ರ ನಾವು ಹೇಳ್ಕೊಳ್ಳೋದು. ಆದ್ರೆ ದೇವರ ಹತ್ರ ನಾವು ಅದನ್ನ ಹೇಳ್ಕೊಳ್ಳುವಾಗ ಪ್ರಾರ್ಥನೆ ನಿರತರಾಗಿರ್ಬೇಕು. ಆಮೆನ್. ಯೇಸು ಸ್ವಾಮಿ ತಂದೆಯ ಹತ್ರ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳ್ತಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ ತಂದೆಯಾದ ದೇವರಿಗೆ. ಅಲ್ಲಲ್ಲೂಯ್ಯ. ನಾವು ಕೂಡ ಹಾಗೇನೆ ನಮ್ಮ ಲೈಫ್ ಅಲ್ಲಿ ಪ್ರಾರ್ಥನೆ ಮಾಡುವಾಗ, ತಂದೆ ಹತ್ರ ವಿಜ್ಞಾಪನೆಗಳು ಸಲ್ಲಿಸುವಾಗ ನಂಬಿಕೆ ಇರಬೇಕು. ನಮ್ಮ ವಿಜ್ಞಾಪನೆಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ಆತನ ಕೇಳ್ತಾ ಇದ್ದಾನೆ. ಸೊಲ್ಯೂಷನ್ ಬೇಕಲ್ಲ, ಒಂದು ಪರಿಹಾರ ಬೇಕಲ್ಲ, ಒಂದು ಉತ್ತರ ಬೇಕಲ್ಲ, ಆತನೇ ಕೊಡ್ತಾನೆ. ನಮ್ಮ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಯೇಸುವಿನಿಂದಲೇ ಬರ್ತದೆ. ಅನೇಕರ ಕುಟುಂಬಗಳಲ್ಲಿ ಪ್ರಶ್ನೆಗಳೆಲ್ಲ ಆರೋಗ್ಯದ ಪ್ರಶ್ನೆ ಬಹಳ ದಿನಗಳಿಂದ. ಅನೇಕರು ಹೇಳ್ತಾ ಇರ್ತಾರೆ, ಈ ಒಂದು ಅನಾರೋಗ್ಯದ ಪರಿಸ್ಥಿತಿ ಜಾಸ್ತಿ ಆಗಿದೆ, ಎಷ್ಟು ವರ್ಷಗಳಿಂದ ನನ್ನ ಮನೆ ಪೀಡಿಸ್ತದೆ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಿರ್ತೀವಲ್ಲ. ಸಾಕಾಗೋಯ್ತು, ದುಡಿದಿದ್ದೆಲ್ಲ ಇದಕ್ಕೆ ಹೋಯ್ತು, ದುಡಿದಿದ್ದೆಲ್ಲ ಡಾಕ್ಟರ್ಗಳಿಗೆ ಇಟ್ಬಿಟ್ಟು, ಸಂಪಾದನೆ ಮಾಡಿದ್ದೆಲ್ಲವೂ ಕೂಡ ಹಾಗೆ ಖರ್ಚಾಗಿ ಹೋಗ್ತದೆ, ಏನ್ ಮಾಡ್ಲಿ? ದೇವರೊಂದು ಉತ್ತರ ಕೊಡ್ತಾರೆ ಆ ಒಂದು ಪರಿಸ್ಥಿತಿಗೆ. ಆಮೆನ್. ದೇವರು ಬಿಡುಗಡೆ ಮಾಡ್ತಾರೆ. ಇನ್ನು ಕೆಲವು ಜನ ಇರ್ತಾರೆ, ನನ್ನ ಕುಟುಂಬದಲ್ಲಿ ಒಂದು ಕೆಟ್ಟ ಅಭ್ಯಾಸ ಇದೆ, ನನ್ನ ಗಂಡನಿಗೂ ನನ್ನ ಹೆಂಡತಿಗೂ ದುಡಿದಂತ ವಿಚಾರಗಳೆಲ್ಲ ಹೋಗ್ತದೆ, ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ಹೇಗೆ ಅನೇಕ ದಿನಗಳಿಂದ ಹೋರಾಟ ಮಾಡ್ಕೊಂಡು ನಾನು ಬದುಕಿದ್ದೀನಿ, ಈಗಲೂ ಕೂಡ ಅದೇ ಪರಿಸ್ಥಿತಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಕ್ರಿಸ್ತನ ಹತ್ರ ನನಗೂ ಉತ್ತರ ಸಿಕ್ಕೇ ಸಿಗ್ತದೆ. ದೇವರೊಂದು ಮಾರ್ಗವನ್ನು ಏರ್ಪಾటు ಮಾಡ್ಲಿಕ್ಕಿದ್ದಾನೆ. ಆಮೆನ್. ಗ್ರಹಿಸುವಂತರಾಗೋಣ. ಆತನ ಮಾರ್ಗವನ್ನು ಏರ್ಪಾಟು ಮಾಡುವಾಗ ಆ ಮಾರ್ಗದಲ್ಲಿ ನಾವು ನಿಂತುಕೊಳ್ತೇವೆ. ಆಶೀರ್ವಾದವಾಗಿ ಮುಂದೆ ಹೋಗ್ಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಪ್ರಶ್ನೆಗಳಿದೇನಾ, ಪರಿಸ್ಥಿತಿಗಳಿದೇನಾ, ಆತನ ಹತ್ರನೇ ಉತ್ತರ ಇದೆ ಪ್ರಿಯರೇ. ಅದು ಮರೆತು ಹೋಗೋದು ಬೇಡ. ನಿಕೋದೇಮನು ಬಂದು ಕೇಳ್ತಾನೆ, ನನ್ನ ಒಂದು ಹೊಸದಾಗಿರುವಂತ ನಿತ್ಯ ಜೀವದ ಬಗ್ಗೆ ಎಂಕ್ವೈರಿ ಮಾಡುವಾಗ ದೇವರೊಂದು ಮಾರ್ಗ ತೋರಿಸ್ತಾರೆ. ಹೊಸದಾಗಿ ಹುಟ್ಟಬೇಕಂತ ಆ ಮಾರ್ಗದ ಮೂಲಕ ಹೋಗ್ಬೇಕು, ಹೆಂಗೆ ತಿಳ್ಕೊಳ್ಳೋ ನಿಕೋದೇಮ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾರೇ ಆಗಿರ್ಲಿ ಆತನ ಬಳಿಗೆ ಬಂದಾಗ God will definitely show a way where we have to go. ಎಲ್ಲಿ ಹೋಗ್ಬೇಕನ್ನೋದು ದಾರಿ ದೇವರು ತೋರಿಸ್ತಾರೆ. ಆ ಮಾರ್ಗದಲ್ಲಿ ಆಶೀರ್ವಾದ ನೆಲೆಯಾಗಿರ್ತದೆ. ಹಲ್ಲೆಲೂಯಾ. ಅನೇಕ ದೊಡ್ಡ ಭಕ್ತಾದಿಗಳು ಅವ್ರ ಪಾಸ್ಟ್ ಲೈಫ್ ಎಲ್ ಮೋಡಿ ಅಯ್ಯವರು, ಹಾಗೇನೆ ನಾವು ನೋಡ್ತೇವೆ ಬಿಲ್ಲಿ ಗ್ರಹಂ ಅಯ್ಯವರು, ಹಾಗೆ ನಾವು ನೋಡ್ತೇವೆ ಬರ್ನಾರ್ಡ್ ಬ್ಲೆಸ್ಸಿಂಗ್ ಅವರು. ಅಂಡ್ there are many people, even if I say that I know few of the names. ಅನೇಕ ಜನಗಳು ಕೂಡ ಈ ಮಾರ್ಗದರ್ಶನದಲ್ಲಿ ನಡೆದವರೇ. ಅವರೊಂದು ಮಾರ್ಗದಲ್ಲಿ ದೇವರ ಏರ್ಪಾಟು ಮಾಡಿ ಆಶೀರ್ವಾದವಾಗಿ ನಿಲ್ಲಿಸಿದ್ದಾರೆ. ಇವತ್ತು ನಾವು ಸಭೆಯಾಗಿ, ದೇವರ ಮಕ್ಕಳಾಗಿ ಎಲ್ಲಿಂದ ವಾಕ್ಯ ಕೇಳ್ತಾ ಇದೀವಿ? ನನ್ನ ಜೀವಿತಗಳನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಸಭೆಯಲ್ಲಿ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ದೇವರು ಬದಲಾವಣೆ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸಲಿಕ್ಕೆ ಹೋಗ್ತಾನೆ. ಆಮೆನ್. ನಂಬಿಕೆ ನಮಗಿರ್ಬೇಕು. ದೇವರು ಖಂಡಿತವಾಗ್ಲೂ ಮಾರ್ಗ ಏರ್ಪಾటు ಮಾಡ್ತಾರೆ. ಆತರ ಮಾರ್ಗದಲ್ಲಿ ಆಶೀರ್ವಾದವಾಗಿ ನಾವು ಬೆಳಲಿಕ್ಕೆ ಕೂಡ ಸಾಧ್ಯವಾಗ್ತದೆ. ಯಾರ ಹತ್ರ ನಮ್ಮ ಪರಿಸ್ಥಿತಿ ಹೇಳ್ಕೊಳ್ತಾ ಇದ್ವಿ? ಇನ್ಮೇಲೆ ಮನುಷ್ಯರನ್ನ ನಂಬಿ ಮನುಷ್ಯರ ಮುಂದೆ ಮನಸ್ಸು ಬಿಚ್ಚಿದೀಯಾ? ದೇವರ ಹತ್ರ ಬಂದ್ಬಿಡು ಒಂದ್ಸಾರಿ. ಕಮ್ ಕ್ಲೋಸರ್ ಟು ದ ಲಾರ್ಡ್ ಅಂಡ್ ಸೇ ಆಲ್ ಯುವರ್ ಪ್ರಾಬ್ಲಮ್ಸ್. ಒಪ್ಪಿಸಿರ ಆತನ ಹತ್ರ, ಇವನ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾನು ಕೂಡ ನನ್ನ ಪರಿಸ್ಥಿತಿಗಳು ಸೇವಕನಾಗಿದ್ರು ಕೂಡ ಪ್ರಾರ್ಥನೆ ಮಾಡಿ, ದೇವರೇ ಪರಿಸ್ಥಿತಿ ನಿನಗೆ ಒಪ್ಪಿಸ್ತೇನೆ ಅಲ್ಲ. ಯಾರಿಗೆ? ನಮ್ಮೆಲ್ಲರೂ ಕೂಡ ಒಬ್ಬರೇ ಆತನು. ನಮ್ಮ ಪರಿಸ್ಥಿತಿಗಳನ್ನು ಬಲ್ಲಂತ ದೇವರು, ಅಂತರಿಂದ್ರಿಯ ಪರಿಶೋಧಿಸುವಂತ ದೇವರು, ಮನಸ್ಸಿನ ವಿಜ್ಞಾಪನೆಗಳು, ಮನೆಯ ಪರಿಸ್ಥಿತಿಗಳು. ಇವನ್ ಐ ಡೋಂಟ್ ಸೇ ವಿತ್ ಎನಿವನ್, ಬಟ್ ಸ್ಟಿಲ್ ಯು ಬಿಲೀವ್ ಅಂಡ್ ಐ ಬಿಲೀವ್ ದಟ್ ವಿ ಹ್ಯಾವ್ ಟು ಸೇ ಟು ಗಾಡ್. ಆತನಿಗೆ ಹೇಳ್ಬೇಕು, ಪಕ್ಕದವ್ರಿಗೆ ಹೇಳೋಕ್ ಬೇಕಾಗಿಲ್ಲ. ದೇವ್ರ ಹತ್ರ ಹೇಳೋಣ. ಅವುಗಳು ಒಂದು ಉತ್ತರ ಖಂಡಿತವಾಗ್ಲು ದೇವರು ನಮಗೋಸ್ಕರ ಇಟ್ಟಿದ್ದಾರೆ. ಆಮೆನ್. ದೇವರು ಪ್ರಶ್ನೆ ಕೊಟ್ಬಿಟ್ಟು ಅದಕ್ಕೆ ಉತ್ತರ ಕೂಡ ಕೊಟ್ಟವ್ರೆ. ಅಂಡ್ ಐ ಮೇ ಸೇ ಅಗೇನ್, ದೇವರೊಂದು ಲಾಕ್ ಹಾಕ್ಬಿಟ್ಟು ಆ ಲಾಕಕ್ಕೆ ಸಂಬಂಧಪಟ್ಟಂತ ಕೀ ನಮ್ಮ ಕೈಯಲ್ಲಿ ಕೊಟ್ಟವ್ರೆ. ಹಲ್ಲೆಲೂಯಾ. ನಂಬಿ ಪ್ರಾರ್ಥನೆ ಮಾಡೋಣ. ದೇವರಿಂದ ಎಲ್ಲ ಕಾರ್ಯಗಳು ಸಾಧ್ಯ. ಪ್ರಾರ್ಥನೆಗೊಳಗಾಗೋಣ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಇವಾಗ ವಾಕ್ಯವನ್ನ ಕೇಳಿರುವ ತಂದೆಯಾದ ದೇವರೇ, ನಮ್ಮ ಮನಸ್ಸನ್ನು ನಿಮ್ಮ ಬಳಿಯಲ್ಲೇ ಬಿಚ್ಚಬೇಕು, ನಮ್ಮ ವಿಜ್ಞಾಪನೆ ನಿಮ್ಮ ಬಳಿಯಲ್ಲೇ ಬಿಚ್ಚಬೇಕು. ಸಹಾಯ ಮಾಡು, ಬಲಪಡಿಸು. ಎಲ್ಲರನ್ನ ಕೂಡ ನಮ್ಮನ್ನು ಆಶೀರ್ವಾದ ಮಾಡು, ಬಲಪಡಿಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.